ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ದಾಖಲಾತಿ ಪ್ರಾರಂಭ. ಚಿಂತಾಮಣಿ ನಗರದ ಎಂಜೆ ರಸ್ತೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2026-27ನೇ ಸಾಲಿನ ಪ್ರೀಸ್ಕೂಲ್, ಎಲ್ಕೆಜಿ, ಯುಕೆಜಿ 1ನೇ ತರಗತಿಯಿಂದ 9ನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಯೋಗ, ಕರಾಟೆ, ಡ್ಯಾನ್ಸ್, ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ. ನಮ್ಮಲ್ಲಿ ಫ್ರೀ ಸ್ಕೂಲ್, ಲ್ಯಾಬ್, ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್, ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ನೀಡಲಾಗುವುದು. ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು. ಒಮ್ಮೆ ಭೇಟಿ ಕೊಡಿ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆ, ಎಂಜೆ ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 8772276567 ಮತ್ತು 9164976866 ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸುವುದು. ಸಮುದಾಯದಲ್ಲಿ ರಾಜಕೀಯವಾಗಿ ಭಿನ್ನಾಭಿಪ್ರಾಯಗಳಿದ್ದರೂ ಸಮಾಜದ ಹಿತ ಹಾಗೂ ಹಕ್ಕುಗಳ ರಕ್ಷಣೆಗೆ ಬಂದಾಗ ನಾವೆಲ್ಲರೂ ಒಕ್ಕೊರಲಿನಿಂದ ಒಗ್ಗಟ್ಟಾಗಿ ನಿಲ್ಲಬೇಕಾದದ್ದು ಇಂದಿನ ಅಗತ್ಯವಾಗಿದೆ ಎಂದು ಚಿಮುಲ್ ನಿರ್ದೇಶಕ ಉಗುಲವಾಡಿ ಅಶ್ವಥ್ ನಾರಾಯಣ ಬಾಬುರವರು ಕರೆ ನೀಡಿದರು. ಅವರು ಚಿಂತಾಮಣಿ ತಾಲೂಕಿನ ಶಿಂಗಸಂದ್ರ ಗ್ರಾಮದಲ್ಲಿ ಭಾನುವಾರ ರಾತ್ರಿ ಒಕ್ಕಲಿಗರ ಕುಲಬಾಂಧವರಿಂದ ಹಮ್ಮಿಕೊಂಡಿದ್ದ 517ನೇ ಕೆಂಪೇಗೌಡ ಜಯಂತಿಯ ಆಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡುತ್ತಿದ್ದರು. ರಾಜ್ಯದ ಪ್ರಗತಿಯಲ್ಲಿ ಒಕ್ಕಲಿಗ ಸಮುದಾಯದ ಪಾತ್ರ ಅನನ್ಯವಾದದ್ದು. ಭೂಮಿಯ ಮೇಲಿನ ಪ್ರಾಣಿ ಪಕ್ಷಿಗಳಿಂದ ಹಿಡಿದು ಸಮಾಜದ ಎಲ್ಲ ಸಮುದಾಯಗಳಿಗೂ ಅನ್ನ ನೀಡುವ ಅತ್ಯುನ್ನತ ಹೆಗ್ಗಳಿಕೆ ಒಕ್ಕಲಿಗರದಾಗಿದೆ. ಎಲ್ಲರನ್ನು ಜೊತೆಯಲ್ಲಿ ಕರೆದೊಯ್ದು ಸಮಾನತೆ ಹಾಗೂ ಸಹಬಾಳ್ವೆಯಿಂದ ಬದುಕೋದು ನಮ್ಮ ರಕ್ತಗತವಾಗಿ ಬಂದಿರುವ ಸಂಸ್ಕೃತಿಯಾಗಿದೆ ಎಂದು ಅವರು ಹೆಮ್ಮೆಯಿಂದ ನುಡಿದರು. ಮುಂದಿನ ಪೀಳಿಗೆಯ ಉಜ್ವಲ ಭವಿಷ್ಯ ಹಾಗೂ ಆರ್ಥಿಕ ಸ್ವಾವಲಂಬನೆಗಾಗಿ ಸಮುದಾಯವು ನಮ್ಮ ಕುಲದ ಪ್ರತಿಯೊಂದು ಮಗುವಿಗೂ ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಕೊಡಿಸುವುದು ನಮ್ಮ ಮೊದಲ ಗುರಿಯಾಗಬೇಕು. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಬಡವರ ಮಕ್ಕಳು ಸಹ IAS, IPS, KS ಅಧಿಕಾರಿಗಳಾಗುತ್ತಿದ್ದಾರೆ. ನಮ್ಮ ಮಕ್ಕಳು ಸಹ ಆ ನಿಟ್ಟಿನಲ್ಲಿ ಬೆಳೆಯಬೇಕು ಎಂದರು. ಕೇವಲ ಸಾಂಪ್ರದಾಯಿಕ ವ್ಯವಸಾಯಕ್ಕೆ ಸೀಮಿತವಾಗದೆ ನಮ್ಮ ಯುವ ಪೀಳಿಗೆಯು ಸರ್ಕಾರಿ ನೌಕರರನ್ನು ಪಡೆಯುವಂತಾಗಬೇಕು. ಡಾಕ್ಟರ್, ಇಂಜಿನಿಯರ್ ಸೇರಿದಂತೆ ಉನ್ನತ ಹುದ್ದೆಗಳನ್ನು ಅಲಂಕರಿಸಲು ಅವರಿಗೆ ಪ್ರೋತ್ಸಾಹ ನೀಡಬೇಕು. 1 ಗುಂಟೆ ಜಮೀನು ಇಲ್ಲದಿದ್ದರೂ ಸಹ ಹೈನುಗಾರಿಕೆಯ ಮೂಲಕ ಎಷ್ಟೋ ಕುಟುಂಬಗಳು ಡೈರಿಗೆ ಹಾಲು ಹಾಕಿ ಸ್ವಾಭಿಮಾನದ ಜೀವನ ನಡೆಸುತ್ತಿವೆ. ಈ ಕ್ಷೇತ್ರವನ್ನು ನಾವು ಮತ್ತಷ್ಟು ಬಲಪಡಿಸಬೇಕಾಗಿದೆ ಎಂದರು. ಬೆಂಗಳೂರು ನಿರ್ಮಿಸಿದ ಮಹಾಪುರುಷ ಕೆಂಪೇಗೌಡರ ಕಷ್ಟ, ನೋವು, ಜ್ಞಾನ ಮತ್ತು ಅವರ ದೂರದೃಷ್ಟಿ ಇಂದಿಗೂ ನಮ್ಮ ಸಮಾಜಕ್ಕೆ ದಾರಿದೀಪವಾಗಿದೆ. ಗ್ರಾಮ ಮಟ್ಟದಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಅವುಗಳನ್ನು ಧರ್ಮದ ಹಾದಿಯಲ್ಲಿ ನ್ಯಾಯ ಪಂಚಾಯಿತಿ ಮೂಲಕ ಒಗ್ಗಟ್ಟಾಗಿ ಬಗೆಹರಿಸಿಕೊಳ್ಳುವ ಶಕ್ತಿ ನಮ್ಮ ಸಮುದಾಯಕ್ಕಿದೆ. ಯಾರ ಮೇಲೂ ದೌರ್ಜನ್ಯ ಮಾಡದೆ ಇತರರಿಗೆ ಸಹಾಯ ಮಾಡುವ ಗುಣವನ್ನು ನಾವು ಬೆಳೆಸಿಕೊಳ್ಳಬೇಕು ಎಂದರು. ಕೇವಲ ಜಾತಿಗೆ ಸೀಮಿತವಾಗದೆ ಶಿಕ್ಷಣ, ಆರ್ಥಿಕ ಮತ್ತು ಸಾಮಾಜಿಕ ವ್ಯವಸ್ಥೆಯನ್ನು ಒಟ್ಟಿಗೆ ಕೊಂಡೊಯ್ಯುವ ಮೂಲಕ ನಮ್ಮ ನಾಡು ಮತ್ತು ಸಮುದಾಯವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ನಾವೆಲ್ಲರೂ ಕೈ ಜೋಡಿಸಬೇಕೆಂದು ಕಾರ್ಯಕ್ರಮದಲ್ಲಿ ಆಶಿಸಲಾಯಿತು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಿವಣ್ಣ ಸೇರಿದಂತೆ ಮತ್ತಿತರರು ಮಾತನಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಗ್ರಾಮದ ಮುಖಂಡರು ಹಾಗೂ ಅಪಾರ ಸಂಖ್ಯೆಯ ಒಕ್ಕಲಿಗ ಬಂಧುಗಳು ಉಪಸ್ಥಿತರಿದ್ದರು.
ವೇದಿಕೆಯಲ್ಲಿ ಮಾಜಿ ನಗರಸಭಾ ಸದಸ್ಯ ವೆಂಕಟಕೋಟೆ ದೇವರಾಜ್, ಮುಖಂಡರಾದ ಲಕ್ಷ್ಮಣ್ ರೆಡ್ಡಿ, ನಿಡುಗುರ್ಕಿ ಎನ್.ಎಂ. ಸೊಣ್ಣಪ್ಪ, ಈರುಳ್ಳಿ ಆರ್.ಕೆ. ಕೃಷ್ಣಾರೆಡ್ಡಿ, ವೇಣುಗೋಪಾಲ್ ರೆಡ್ಡಿ, ಪೋಸ್ಟ್ ವೆಂಕಟರೆಡ್ಡಿ, ವೆಂಕಟರಾಮ್ ರೆಡ್ಡಿ, ರಾಜಾರೆಡ್ಡಿ, ಆರ್. ನಾರಾಯಣ ರೆಡ್ಡಿ, ನರಸಿಂಹರೆಡ್ಡಿ, ಪಿ.ಸಿ.ಆರ್. ಶಿವಣ್ಣ, ಗಂಗಿರೆಡ್ಡಿ, ಸುಬ್ರಹ್ಮಣಿ, ಶಿಂಗ್ಸಂದ್ರ ಗ್ರಾಮಸ್ಥರು, ಯುವಕರು ಉಪಸ್ಥಿತರಿದ್ದರು. ಕೆಂಪೇಗೌಡರ ಜಯಂತಿ ಅಂಗವಾಗಿ ಕೇಕ್ ಕತ್ತರಿಸಿದಲ್ಲದೆ ಪಟಾಕಿ ಸಿಡಿಸಿದರು. ನಂತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರಿಗೆ ಊಟದ ವ್ಯವಸ್ಥೆಯನ್ನು ಸಹ ಏರ್ಪಡಿಸಿದ್ದು ವಿಶೇಷವಾಗಿತ್ತು. ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ. ఎవరు రాజా ನಮ್ಮ ಗ್ರಾಮದ ಮಟ್ಟದಲ್ಲಿ ಮಾಡಬೇಕು ಅಂತೇಳಿ ಹಮ್ಮಿಕೊಂಡ್ರು. ಈ ಕಾರ್ಯಕ್ರಮದಲ್ಲಿ ಈ ಒಂದು ಕಾಗತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಿರಿಯ ಮುಖಂಡರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಬುಕ್ನಳ್ಳಿ ಶಿವಣ್ಣವರಾಗಿರ್ತಾರೆ, ಅವರಿಗೆ ಚಿಂಗನಹಳ್ಳಿ ಗ್ರಾಮದ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಇಲ್ಲಿ ಯೂಟ್ಯೂಬ್ ಚಾನೆಲ್ ಮುಖಾಂತರ ಪ್ರಚಾರ ಮಾಡ್ಲಿಕ್ಕೆ ಬಂದಿರತಕ್ಕಂಥ ನಮ್ಮ ಎಲ್ಲ ಈ ಪತ್ರಕರ್ತ ಮಿತ್ರರಿಗೂ ಕೂಡ ಚಿಂಗಸಂದ್ರ ಗ್ರಾಮದ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಬಯಸಿಕೊಂಡ್ರು. ಮತ್ತು ಕಾರ್ಯಕರ್ತರು, ನಮ್ಮ ನಾಡಪ್ರಭು ಕೆಂಪೇಗೌಡರ ಕುಟುಂಬದವರೆಲ್ಲರೂ ಸೇರಿ ನಿನ್ನೆ ನಡೆದಂತ ಒಂದು ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ಎಲ್ಲರ ಸಹಕಾರದಿಂದ ನಡೆದಿದೆ. ಅದರ ಅಂಗವಾಗಿ ಚಿಂಗಸಂದ್ರ ಗ್ರಾಮದಲ್ಲಿ ಇವತ್ತಿನ ದಿನ ಎಲ್ಲ ಕುಟುಂಬದವರು ಮತ್ತು ಚಿಂಗಸಂದ್ರ ಗ್ರಾಮದ ಎಲ್ಲ ಹಿರಿಯ ಮುಖಂಡರು, ಎಲ್ಲ ಯುವ ಸ್ನೇಹಿತರು, ಎಲ್ಲ ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು, ಎಲ್ಲ ಜನಾಂಗದವರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಊರಿನ ಗ್ರಾಮದಲ್ಲಿ ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ವೇದಿಕೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಸ್ನೇಹಿತರು, ಆತ್ಮೀಯರಾದಂಥ ಊರ್ವಾಡಿ ಬಾಬು ಅವರೇ, ಇನ್ನೊಬ್ಬ ಸ್ನೇಹಿತರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಚಂದ್ರಶೇಖರ್ ಅವರೇ, ಇನ್ನೊಬ್ಬ ಆತ್ಮೀಯ ಬಹಳ ಅದ್ದೂರಿಯಾಗಿ ನಡೆಸಿದಾಗ ನಮ್ಮ ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಅಧಿಕಾರರು, ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಮಾಜಿ ಸಚಿವರಾದಂಥ ಎಂ.ಸಿ. ಸುಧಾಕರ್ ರೆಡ್ಡಿ ಅವರು ಬಹಳ ಸಂಪೂರ್ಣವಾಗಿ ನಿನ್ನೆ ನಡೆದಂತ ಸಭೆಯ ಈ ಒಂದು ನಮ್ಮ ನಾಡಿಗೆ ಕೆಂಪೇಗೌಡರು ಕೊಟ್ಟಂತ ಕೊಡುಗೆಗಳ ಬಗ್ಗೆ ಕೂಡ ವಿವರಿಸಿದ್ದಾರೆ. ಅವರು ಸುಮಾರು ವರ್ಷಗಳ ಹಿಂದೆ ನಮ್ಮ ಬೆಂಗಳೂರಿನಲ್ಲಿ ಒಂದು ನಗರವನ್ನ ಸುಂದರವಾಗಿ ನಿರ್ಮಾಣ ಮಾಡಬೇಕು ಅಂತೇಳಿ ಈ ಒಂದು ಕೆಂಪೇಗೌಡರು ಮಾಡಿಕೊಟ್ಟಂತ ಹಾದಿಯಲ್ಲಿ ನಡ್ಕೊಂಡು ಬೀದಿ ಎಲ್ಲಾ ಬಾಂಧವರು ಕೂಡ ಬದುಕಬೇಕು, ದೊಡ್ಡದಾಗಿ ನಗರ ಬೆಳೀಬೇಕು, ಈ ನಮ್ಮ ದೇಶಕ್ಕೆ ಮಾದರಿ ನಗರವನ್ನಾಗಿ ಬೆಳೆಸಬೇಕು ಅಂತೇಳಿ ಅವರು ದೂರದೃಷ್ಟಿಯನ್ನು ಇಟ್ಕೊಂಡು ಕೆರೆಗಳು ಮತ್ತು ನಗರದ ಭಾಗದಲ್ಲಿ ಎಲ್ಲ ವರ್ತಕರು, ಎಲ್ಲ ಭಾಗದವರು ಬದುಕಬೇಕು ಅಂತೇಳಿ
ನಗರಪೇಟೆ, ವರ್ತಕರಪೇಟೆ, ಕುಂಬಾರಪೇಟೆ ಈ ಥರ ಎಲ್ಲ ಪೇಟೆಗಳನ್ನು ಎಲ್ಲ ಜನಾಂಗದವರು ಸಮಾಜವನ್ನು ಕಟ್ಟಬೇಕು ಅಂತೇಳಿ ಆ ಒಂದು ಕಾಲದಲ್ಲಿ ಬೆಂಗಳೂರನ್ನ ನಿರ್ಮಾಣ ಮಾಡಿದಂಥ ಕೀರ್ತಿ ನಮ್ಮ ನಾಡಪ್ರಭು ಕೆಂಪೇಗೌಡರಿಗೆ ಸಲ್ತದೆ. ಭಾಗದಲ್ಲಿ ಆವತ್ತಿನ ದಿನ ಕೆರೆಗಳು ಮತ್ತು ಉದ್ಯಾನವನಗಳು ಅದೇ ರೀತಿ ಎಲ್ಲ ರೀತಿಯಾಗಿ ಬೆಳೆಸ್ಕೊಂಡು ಬಂದಿದ್ದರಿಂದ ಇವತ್ತು ಪ್ರಪಂಚದಲ್ಲೇ ಅತಿ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ನಗರ ಯಾವುದಾಗಿದೆ ನಮ್ಮ ಬೆಂಗಳೂರು. ಇವತ್ತು ವರ್ಲ್ಡ್ ಅಲ್ಲಿ ಎಲ್ಲ ಭಾಗಗಳಿಂದ ಇಲ್ಲಿ ಬದುಕೋದಕ್ಕೆ ಜನ ಇಷ್ಟಪಡ್ತಾರೆ. ಬಹಳ ಸುಂದರವಾಗಿದೆ, ಬಹಳ ನಾಜೂಕಾದಂಥ ಒಂದು ನಗರ ಅಂತೇಳಿ ಇಷ್ಟಪಡಲು ಕಾರಣೀಭೂತರಾದಂಥವರು ಕೆಂಪೇಗೌಡರು. ಆ ಒಂದು ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ನಾಳೆಯ ಪೀಳಿಗೆಗಾಗಿ ಕೆರೆ ಕುಂಟೆಗಳನ್ನು ಉಳಿಸಬೇಕು. ನಾಡು ಪ್ರಭುಗಳು ಕೊಟ್ಟಂತ ಮಾರ್ಗದಲ್ಲಿ ನಾವು ಒಂದು ಅವತ್ತಿನ ದಿನ ನಮ್ಮ ಊರುಗಳಲ್ಲಿ ಹಳೆ ನಮ್ಮ ಹಳಬರು, ನಮ್ಮ ಹಿರಿಯರು ಏನಿದ್ದಾರೆ, ತಾತಂದು ತಂದೆಯವರು ಇವರೆಲ್ಲ ಹುಲ್ಲುತೋಪುಗಳನ್ನು ಉಳಿಸಿದ್ರು, ಸ್ಮಶಾನಗಳ ಜಾಗ ಉಳಿಸಿದ್ರು, ಕೆರೆ ಕಟ್ಟೆಗಳನ್ನು ಕಟ್ಟಿದ್ರು, ಕುಂಟೆಗಳು ದನಕರುಗಳು ನೀರು ಕುಡಿಯಲು ಬೇಕಾದ ಕಡೆ ಎಲ್ಲಾನು ಊರು ಬಿಟ್ಟು ಹೋದ ಆಚೆ ಎಲ್ಲಾನು ಕುಂಟೆಗಳನ್ನು ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಎಲ್ಲ ಕಣ್ಮರೆ ಆಗ್ತಾ ಇದ್ದಾವೆ. ತಾವು ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಅವನ್ನು ಉಳಿಸುವಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಅವನ ನಿಟ್ಟಿನಲ್ಲಿ ಎಲ್ಲರೂ ಗಮನದಲ್ಲಿ ಇಟ್ಕೊಂಡು ಮೂಲಭೂತ ಸೌಕರ್ಯಗಳಾದಂತ ರಸ್ತೆ ಮತ್ತು ಗುರುತೋಪುಗಳು, ಕೆರೆ ಇಂಥವೆಲ್ಲ ಎಲ್ಲರೂ ಜವಾಬ್ದಾರಿಯಿಂದ ಉಳಿಸಬೇಕು ಅಂತೇಳಿ ಈ ಒಂದು ಗ್ರಾಮಕ್ಕೆ ನಮ್ಮನ್ನು ಕರೆದು ಮಾತಾಡಲು ಅವಕಾಶ ಮಾಡಿಕೊಡ್ತಾನೆ. ಎಲ್ಲರಿಗೂ ನಿನ್ನೆ ತಾನೇ ನಮ್ಮ ಒಕ್ಕಲಿಗರ ಕುಲಬಾಂಧವರಾದಂಥ ಕೆಂಪೇಗೌಡರ ಒಂದು 517ಯ ಒಂದು ಜಯಂತ್ಯೋತ್ಸವನ್ನ ಬಹಳ ತುಂಬಾ ಸಡಗರದಿಂದ ನಮ್ಮ ನಗರದಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದೆಲ್ಲ ತಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ. ಈಗಾಗಲೇ ನಮ್ಮ ಶಿವಣ್ಣ ಅವರು ವೇದಿಕೆಯಲ್ಲಿರ್ತಕ್ಕಂಥವ್ರು ಎಲ್ಲರೂ ಹೆಸರು ಹೇಳಿದ್ರು, ಮತ್ತೆ ಅದನ್ನ ಪುನರುಚ್ಚರಿಸೋದು ಬೇಡ, ಅದನ್ನ ಸಿಂಪಲ್ ಮಾಡೋಣ ಅಂತ. ಬಹುಶಃ ಇಡೀ ರಾಜ್ಯದಲ್ಲಿ ಇವತ್ತು ಒಕ್ಕಲಿಗರು ಬಹುಸಂಖ್ಯಾತರಾಗಿ ಇದ್ದಾರೆ. ಅದೇ ರೀತಿ ಲಿಂಗಾಯತರು ಇರ್ಬೋದು, ಬೇರೆ ಬೇರೆ. ಮೊದಲನೇದಾಗಿ ನಮ್ಮ ಲಿಂಗಾಯತರು ಮತ್ತೆ ಒಕ್ಕಲಿಗರು ಮತ್ತೆ ಎಲ್ಲ ಸಮುದಾಯದವರು ಕೂಡ ಬಹಳ ಹೆಚ್ಚಿನ ರೀತಿಯಲ್ಲಿ ಕೂಡ ಇವತ್ತು ಅವರವರ ಒಂದು ದಾರ್ಶನಿಕರ ಜಯಂತ್ಯೋತ್ಸವಗಳು ಮಾಡ್ತಾ ಇದ್ದಾರೆ. ಬಹುಶಃ ಬಸವ ಇರ್ಬೋದು, ಬುದ್ಧ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ವಾಲ್ಮೀಕಿ ಇರ್ಬೋದು, ಕನಕದಾಸರು ಇರ್ಬೋದು, ಎಲ್ಲ ಸಮುದಾಯಗಳಿಗೂ ಒಬ್ಬೊಬ್ಬ ಇವರು ನೇತಾರರು, ಒಬ್ಬ ದಾರ್ಶನಿಕರು, ಒಬ್ಬ ಚಿಂತಕರು ಇವತ್ತು ನಾವೆಲ್ಲ ಇವತ್ತು ಆಚರಣೆ ಮಾಡ್ತಾ ಇದ್ವಿ. ಬಹುಶಃ ನಿಜ ಅಂತ ದಾರ್ಶನಿಕರ ಮತ್ತೆ ಯಾರು ಈ ಒಂದು ಸಮಾಜಕ್ಕೆ ವಿಶೇಷವಾದಂತ ಒಂದು ಸ್ಥಾನಮಾನವನ್ನ ಮತ್ತೆ ಬದುಕನ್ನ ಮತ್ತೆ ಆದರ್ಶಗಳನ್ನ ಕೊಟ್ಟಿರ್ತಕ್ಕಂಥವೆಲ್ಲ ನೋಡ್ತಾ ಇದ್ವಿ. ನಾವೆಲ್ಲ ಸಮಸಮಾನವಾಗಿ ಸಮಾಜದಲ್ಲಿ ಬೆಳಿಬೇಕು ಅಂತ ಚಿಂತನೆಯನ್ನು ಇಟ್ಟುಕೊಂಡು ಇವತ್ತು ಎಲ್ಲ ನಮ್ಮ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಸಮುದಾಯಗಳು ಕೂಡ ಒಟ್ಟಿಗೆ ಇವತ್ತು ಕರ್ಕೊಂಡು ಹೋಗ್ತಕ್ಕಂಥ ಒಂದು ಸಮಾಜವನ್ನು ಕೊಟ್ಟಿರ್ತಕ್ಕಂಥದ್ದು ಕೆಂಪೇಗೌಡ. ಅದಕ್ಕೆ ತಾವು ನೋಡಿರ್ಬೋದು, ಈಗಾಗಲೇ ಹೇಳ್ತಿದ್ರು, ನೆನ್ನೆ ನಮ್ಮ ಮಾಜಿ ಸಚಿವರು ಹೇಳ್ತಿದ್ರು, ಮತ್ತೆ ಎಲ್ಲ ವಿಮರ್ಶಕರು ನೋಡಿ ಹೇಳ್ತಿದ್ರು, ಕೆಂಪೇಗೌಡರು ಬದುಕಿರ್ತಕ್ಕಂಥ ಹಾದಿ, ಅವ್ರು ಕೊಟ್ಟಿರ್ತಕ್ಕಂಥ ನೆಲೆ, ಅವ್ರು ಯಾವ ರೀತಿ ಈ ಒಂದು ಸಮಾಜವನ್ನ ಮತ್ತೆ ಬೇರೆ ಸಮಾಜಗಳನ್ನ ನಮ್ಮ ಜೊತೆಯಲ್ಲಿ ಕರ್ಕೊಂಡು ಇವತ್ತು ಈ ಸಮಾಜವನ್ನ, ಈ ಒಂದು ರಾಷ್ಟ್ರವನ್ನ ಮತ್ತೆ ನಗರವನ್ನ ಕಟ್ಟಬೇಕು ಅನ್ನೋದು ಇವತ್ತು ನಮ್ಮ ಕಣ್ಣೆದುರಿಗೆ ಕಾಣಿಸ್ತಿತ್ತು. ಸಂವಿಧಾನವನ್ನು ಕೊಟ್ಟರು, ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಕೂಡ ಇವತ್ತು ಸಮಸಮವಾಗಿ ಬಾಳ್ತೇವೆ. ಬಸವ ಬುದ್ಧ ಇವತ್ತು ನಾವು ಯಾವ ರೀತಿ ಬದುಕನ್ನು ಕಟ್ಟಬೇಕು, ನಮ್ಮ ಜೀವನದಲ್ಲಿ ಯಾವ ರೀತಿ ಮೌಲ್ಯಗಳನ್ನು ಬೆಳೆಸ್ಕೋಬೇಕು, ಯಾವ ರೀತಿ ನ್ಯಾಯ ಧರ್ಮವನ್ನು ಪಾಲಿಸಬೇಕು ಅಂತ ಬಸವ ಬುದ್ಧ ಕೊಟ್ಟರು. ವಾಲ್ಮೀಕಿಯವರು ಈ ಒಂದು ಪ್ರಪಂಚದಲ್ಲಿ ರಾಮಾಯಣವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ದೊಡ್ಡ ಒಬ್ಬ ಚಿಂತಕರು ಮತ್ತೆ ಒಬ್ಬ ದಾರ್ಶನಿಕರು. ಅವರು ಸಮಾಜದಲ್ಲಿ ಯಾವ ರೀತಿ ನಮ್ಮ ಬದುಕನ್ನ ಕುಟುಂಬವನ್ನು ಕಟ್ಟಬೇಕು ಅಂತ ಕೊಟ್ಟಿರ್ತಕ್ಕಂಥದ್ದು ಅವರು. ಇವತ್ತು ಕೆಂಪೇಗೌಡರು ಯಾವತ್ತು ಇವತ್ತು ಜೀವಂತವಾಗಿ ನಮ್ಮ ಜೊತೆಯಲ್ಲಿದ್ದಾರೆ ಅಂದ್ರೆ ಏನಿವತ್ತು ಬೆಂಗಳೂರು ಇರ್ಬೋದು, ನಾಡಿರ್ಬೋದು ಕಟ್ಟಿರ್ತಕ್ಕಂಥದ್ದು ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿ ಏನಿವತ್ತು ಸಮಾಜವನ್ನು ನಮ್ಗೆ ಕೊಟ್ಟಿದ್ದಾರೋ, ನಾವೆಲ್ಲ ಕೂಡ ಅವರ ಅನುಯಾಯಿಗಳಾಗಿ ಅವರ ಸಂತತಿಯನ್ನು ನಾವು ಬೆಳೆಸ್ಕೊಂಡು ಇವತ್ತು ನಾವೆಲ್ಲ ಒಕ್ಕಲಿಗರಾಗಿ ಹುಟ್ಟಿದ್ವಿ. ಒಕ್ಕಲಿಗ ಅಂದ್ರೆ ಒಂದು ಗ್ರಾಮದಲ್ಲಿ ಒಗ್ಗಟ್ಟನ್ನ ಬೆಳೆಸ್ಕೊಂಡು ಹೋಗಿರ್ತಕ್ಕಂಥ ಒಂದು ಜಾತಿ. ಎಲ್ಲ ಸಮುದಾಯಗಳನ್ನ ಒಟ್ಟಿಗೆ ಕರ್ಕೊಳ್ತಕ್ಕಂಥ ಜಾತಿ. ಯಾರೇ ಇವತ್ತು ನಮ್ಗೆ ನೋವು ಕೊಡ್ಲಿ, ಯಾರೇ ಕಷ್ಟ ಕೊಡ್ಲಿ, ಯಾರೇ ಏನೇ ಮಾಡ್ಲಿ, ಅವರೆಲ್ಲ ಜೊತೆಯಲ್ಲಿ ನಾವೆಲ್ಲ ಕರ್ಕೊಂಡಾಗಿ ಇವತ್ತು ಅವರಿಗೆ ಬದುಕು, ಅನ್ನ, ಊಟ, ರಾಜಕಾರಣ ಎಲ್ಲ ರೀತಿಯಲ್ಲಿ ಕೂಡ ನಾವು ಕೊಡ್ತಕ್ಕಂಥವ್ರು ಇವತ್ತು ಒಕ್ಕಲಿಗರು. ಎಲ್ಲ ಈ ರಾಜ್ಯದಲ್ಲಿ ವಿಶೇಷವಾಗಿದ್ದಾರೆ ಅಂದ್ರೆ ಅವರು ಒಕ್ಕಲಿಗರು. ಯಾವ್ಯಾವ ಮೇಲೆ ಹಾಕಿದ್ರೆ ನೋಡಿದೆ, ದನಕರುಗಳಿಗೆ, ಹಕ್ಕಿ ಪಕ್ಷಿಗಳಿಗೆ ಎಲ್ಲ ರೀತಿಯಲ್ಲಿ ಕೂಡ ಇವತ್ತು ತಮ್ಮ ಬೆಳೆಯನ್ನು ಇಟ್ಟು ಆ ಬದುಕನ್ನ ಆ ಭೂಮಿ ಮೇಲೆ
ಹಾಕಿ ಇವತ್ತು ಲಾಸ್ಟ್ ಅಲ್ಲಿ ಬಂದಿರತಕ್ಕಂಥ ತಿನ್ನೋರು ಯಾರಾದ್ರೂ ಇದು ಒಬ್ಬ ಒಕ್ಕಲಿಗ. ಇಡೀ ಎಲ್ಲ ಸಮುದಾಯಗಳಿಗೆಲ್ಲ ಊಟ ಕೊಡೋರು ಒಕ್ಕಲಿಗ. ಎಲ್ಲರ ಜೊತೆಯಲ್ಲಿ ಕರ್ಕೊಂಡು ಸಮಾನವಾಗಿ ಬಾಳನ್ನು ಕೊಡ್ತಕ್ಕಂಥವ್ರು ಒಕ್ಕಲಿಗ. ಈ ರೀತಿ ಒಂದು ಜೀವನವನ್ನ ಇವತ್ತು ಒಂದು ಗುಂಟೆ ಜಮೀನಿಗೆ ಆದ್ರೂ ಕೂಡ ತನ್ನ ಒಂದು ಜಾತಿಯನ್ನ, ತನ್ನ ಧರ್ಮವನ್ನ, ತನ್ನ ಸಹಬಾಳ್ವೆಯನ್ನು ಯಾರಾದ್ರೂ ಕೊಡ್ತಿದ್ರೆ ಒಕ್ಕಲಿಗರು ಒಬ್ಬರು. ಯಾರೇ ಕೂಡ ಇವತ್ತು ರಾಜಕಾರಣದಲ್ಲಿ 2 ಗುಂಪುಗಳು ಇರ್ಬೋದು, ಈ ರಾಜ್ಯದಲ್ಲಿ ಇರ್ಬೋದು, ದೇಶದಲ್ಲಿ. ಆದ್ರೆ ಆ ಒಂದು ಸಂದರ್ಭದಲ್ಲಿ ರಾಜಕಾರಣ ಮಾಡಬೇಕಾಗ್ತದೆ. ನಾವು ಎಲ್ಲ ಇವತ್ತು ರಾಜಕಾರಣದಲ್ಲಿ ಇರ್ತಕ್ಕಂಥವ್ರು ಇದ್ದಾರೆ, ಕಾಂಗ್ರೆಸ್, ಬಿಜೆಪಿ ದಳ ಎಲ್ಲರೂ ಇದ್ದಾರೆ. ಆದ್ರೆ ಒಂದು ವಿಚಾರದಲ್ಲಿ ಎಲ್ಲಿ ಸಮುದಾಯ ಇರ್ಬೋದು ಅಥವಾ ನಮಗೆ ಧಕ್ಕೆ ಆಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ತಾವು ಎಲ್ಲ ಕೂಡ ಇನ್ನೊಬ್ಬರಿಗೆ ಕಷ್ಟ ಆಗ್ದಿರ ನಾವು ನಮ್ಮ ನಿಲುವನ್ನು ನಾವು ಗಟ್ಟಿಯಾಗಿ ನಮ್ಮ ಜೊತೆಯಲ್ಲಿ ಇಟ್ಕೊಟ್ಟಾಗ ಹೋಗ್ತಕ್ಕಂಥದ್ದೇ ನಾವೆಲ್ಲ ಮುಂದೆ ಬೆಳೆಸ್ಕೊಂಡು ಹೋಗ್ಬೇಕಾಗ್ತದೆ. ಅದನ್ನು ವಿಶೇಷವಾಗಿ ಮಕ್ಕಳಿಗೆ ಇವತ್ತು ನಾವು ವಿದ್ಯಾಭ್ಯಾಸ ನಮ್ಮ ಇವತ್ತು ಕುಲದಲ್ಲಿ ಹೆಚ್ಚಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೋಬೇಕಾಗ್ತದೆ. ಇವತ್ತು ಆರ್ಥಿಕವಾಗಿ ಬೆಳಿಲಿಕ್ಕೂ ಕೂಡ ನಾವೆಲ್ಲ ಮುಂದೆ ಇವತ್ತು ಗೌರಿ ವ್ಯವಸಾಯ ಇತ್ತು. ಅದ್ರ ಮಕ್ಕಳು ಇವತ್ತು ನಾವೆಲ್ಲ ಒಂದ್ ಕಡೆ ಎಲ್ಲ ಕಳೆದು ಇವತ್ತು ಅವರಿಗೆ ಒಳ್ಳೆ ಸ್ಥಾನಮಾನವನ್ನು ಸಿಗ್ಬೇಕು, ಸರ್ಕಾರಿ ನೌಕರಿ ಸಿಗ್ಬೇಕು, ಮತ್ತೆ ಬೇರೆ ಬೇರೆ ಇವತ್ತು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅಂತ ಬಹಳ ಕಷ್ಟ ಬಿದ್ದು ಇವತ್ತು. ಅದರಲ್ಲೂ ವಿಶೇಷವಾಗಿ ನಾನು ಹಾಲು ಉತ್ಪಾದಕ ಒಬ್ಬ ನಿರ್ದೇಶಕರಾಗಿ ನಾನು ಹೇಳಲಿಕ್ಕೆ ಬಯಸಿದ್ರೆ ಇವತ್ತು ಎಷ್ಟೋ ಕುಟುಂಬಗಳು ಬೇರೆ ಬೇರೆ ಎಲ್ಲ ಸಮುದಾಯಗಳು ಮತ್ತೆ ವಿಶೇಷ ಒಕ್ಕಲಿಗರು ಇವತ್ತು ಹಾಲು ಉತ್ಪಾದನೆಯಲ್ಲಿ 1 ಗುಂಟೆ ಜಮೀನು ಇಲ್ಲದೆ ಇದ್ರೂ ಕೂಡ ಇವತ್ತು ಹಾಲಿನ ಉತ್ಪಾದನೆಯಲ್ಲಿ ಹಲವಾರು ಕುಟುಂಬಗಳು ಅವಲಂಬಿತರಾಗಿ ಇವತ್ತು ಡೈರಿಗೆ ಹಾಲಾಕಿ ಇವತ್ತು ಅದನ್ನು ಬೆಳೆಸ್ತಕ್ಕಂಥ ನಮ್ಮ ಜೀವನವನ್ನು ಕಟ್ಟತಕ್ಕಂಥದ್ದು, ಮತ್ತೆ ಯಾವುದೇ ರೀತಿಯ ಬೇರೆ ತೊಂದರೆ ಆಗ್ತಿರ್ತಕ್ಕಂಥ ನಮ್ದೇ ಒಂದು ಜೀವನ ನಡೆಸ್ತಕ್ಕಂಥವ್ರು ಇವತ್ತು ಎಲ್ಲ ಗ್ರಾಮಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಒಕ್ಕಲಿಗ ಅಷ್ಟೇ, ಬೇರೆಯವರೆಲ್ಲ ಬಳಸ್ಕೊಂಡವ್ರೆ ನಮ್ಮನ್ನ, ಯಾರು ಕೂಡ ನಮ್ಗೆ ಅವಕಾಶ ಕೊಟ್ಟಿರೋರು ಇಲ್ಲ. ಆದ್ರೆ ನಮ್ಮ ಒಂದು ಗಟ್ಟಿ ನಿಲುವಿನಿಂದ, ನಮ್ಮ ಗಟ್ಟಿ ಮನಸ್ಸಿನಿಂದ ಮುಂದೆ ನಮ್ಮ ಮಕ್ಕಳಿಗೆ ವಿಶೇಷವಾದಂತಹ ಭವಿಷ್ಯ ಕೊಡಬೇಕು. ಇವತ್ತೇನು ಬೆಂಗಳೂರನ್ನ ಯಾವ ರೀತಿ ಕಟ್ಟಿದ್ರು ಅಂತ ಇವತ್ತೆಲ್ಲ ನಮ್ಗೆ ಗೊತ್ತು. ಕೆಂಪೇಗೌಡರು ಎಷ್ಟು ಕಷ್ಟ ಸುಖ, ಎಷ್ಟು ನೋವು, ಅವ್ರು ಹೊಂದಿರ್ತಕ್ಕಂಥ ದೂರದೃಷ್ಟಿ, ಅವ್ರು ಹೊಂದಿರ್ತಕ್ಕಂಥ ಒಂದು ಜ್ಞಾನ ಎಲ್ಲ ಕೂಡ ಇವತ್ತು ಅವರು ಸಮಾಜದಲ್ಲಿ ಇವತ್ತು ಕೂಡ ಬದುಕಿದ್ದಾರೆ ಅಂತ ತೋರಿಸ್ತಕ್ಕಂಥ ಆದರ್ಶ ಪುರುಷ ಅವರು. ಎಲ್ಲಾದ್ರೂ ಕೂಡ ಎದೆ ತಟ್ಕೊಂಡು ಹೇಳ್ಬೋದು ಬೆಂಗಳೂರಲ್ಲಿ ಕಟ್ಟಿರ್ತಕ್ಕಂಥ ನಾವು ಅಂತ. ಆದ್ರೆ ಬೆಂಗಳೂರಲ್ಲಿ ಇಡೀ ದೇಶ ಇವತ್ತು ಬೆಂಗಳೂರಲ್ಲಿ ಬಾಳ್ತಾ ಇದೆ. ಇಂಥ ಬೆಂಗಳೂರು ಇವತ್ತು ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ವಾತಾವರಣ ಇರ್ಬೋದು, ಇವತ್ತು ವಿದ್ಯಾಭ್ಯಾಸ ಇರ್ಬೋದು, ಇವತ್ತು ಎಲ್ಲಾ ರೀತಿಯಲ್ಲೂ ಕೂಡ ಬೇರೆ ಬೇರೆ ರಾಜ್ಯಗಳಿಂದ ದೇಶಗಳಿಂದ ಬಂದು ಇವತ್ತು ಇಲ್ಲಿ ಜ್ಞಾನವನ್ನು ಪಡಿತಕ್ಕಂಥ, ಇಲ್ಲಿ ಸಂಪಾದನೆ ಮಾಡ್ತಕ್ಕಂಥವ್ರು ಜಾಸ್ತಿ ಆಗಿದ್ದಾರೆ. ಅಂದ್ರೆ ಈ ಒಂದು ಸಹಬಾಳ್ವೆಯನ್ನು ಕೊಡ್ತಕ್ಕಂಥವ್ರು ನಮ್ಮ ಒಂದು ಕುಲ ಒಂದೇ, ಎಲ್ಲರೂ ಜೊತೆಯಲ್ಲಿ ಕರ್ಕೊಂಡೋಗೋರು ಕುಲ ಒಂದೇ. ಅದರಿಂದ ಯಾವುದೇ ಗ್ರಾಮದಲ್ಲಿ ಏನೇ ತಂಟೆ ತಕರಾರು ಇದ್ರೂ ಕೂಡ ಅದನ್ನ ತಾವೆಲ್ಲ ಸಮಯ ಸಂದರ್ಭ ಬಂದಾಗ ಒಟ್ಟಾಗಿ ನಿಂತು ಅದನ್ನ ಬಹಳ ಅರ್ಥಗರ್ಭಿತವಾಗಿ ಬೇರೆಯವರು ಕೂಡ ಹಂಚಿಕೆ ಮಾಡಿ ನಮ್ಮ ಏನು ನಮ್ಮನ್ನ ಯಾರು ನಮ್ಮ ಸಮುದಾಯದವರಿಗೆ ಅದನ್ನ ಸಾಲ್ವ್ ಮಾಡಿಕೊಟ್ಟ ಶಕ್ತಿ ನಿಮ್ಗೆಲ್ರಿಗೂ ಇದೆ. ಬೇರೆಯವರು ಕೂಡ ನೀವು ನ್ಯಾಯ ಪಂಚಾಯತಿ ಮಾಡೋರು, ಈ ಕುಲದವರು. ಅದರಿಂದ ನಾವು ಯಾವುದೇ ನ್ಯಾಯ ಪಂಚಾಯತಿ ಮಾಡಿದ್ರು ಕೂಡ ಧರ್ಮದಿಂದ ಮಾಡಬೇಕಾಗ್ತದೆ, ಧರ್ಮದಿಂದಲೇ ಬದುಕಬೇಕಾಗ್ತದೆ. ಮತ್ತೆ ನಮ್ಗೆ ಕೊಟ್ಟಿರ್ತಕ್ಕಂಥ ಆದರ್ಶಗಳನ್ನು ಕೂಡ ನಾವು ಉಳಿಸ್ಕೋಬೇಕಾಗ್ತದೆ. ಅದರಿಂದ ಇಲ್ಲಿ ಯಾರ ಮೇಲೂ ನಾವು ದೌರ್ಜನ್ಯ ದಬ್ಬಾಳಿ ಮಾಡ್ತಾ ಒಂದು ಧರ್ಮ ಅಲ್ಲ, ಮತ್ತೆ ನಮ್ದು ಕುಲನೂ ಅಲ್ಲ. ನಾವು ಇನ್ನೊಬ್ಬರಿಗೆ ಸಹಕಾರ ಕೊಡ್ತಕ್ಕಂಥವ್ರು, ಸಹಾಯ ಮಾಡ್ತಕ್ಕಂಥ ಶಕ್ತಿ ನಮ್ಮ ಕುಲದಲ್ಲಿ ನಾವೆಲ್ಲ ಬೆಳೆಸ್ಕೋಬೇಕು. ಅದೇ ರೀತಿ ಇವತ್ತು ಏನು ಹಿಂದೆ ಪಟೇಲ್ರು, ಶಾನ್ಭೋಗ್ರು ಎಲ್ಲ ಇವತ್ತು ನಾವು ನೋಡ್ತಿದ್ದೀವಿ. ಆದ್ರೆ ಇವಾಗ ಹಂತವಾಗಿ ಎಲ್ಲರೂ ಕೂಡ ಇವತ್ತು ಆರ್ಥಿಕವಾಗಿ ಮೇಲೆ ಬರೋವರಿಗೆ ಇವತ್ತು ಶಕ್ತಿ. ಆದ್ರೆ ಇವತ್ತೆಲ್ಲ ಕೂಡ ಒಕ್ಕಲಿಗರು ಇವತ್ತು ಜೋಡಿದಾರ್ ಇರ್ಬೋದು ಅಥವಾ ಪಟೇಲ್ ಎಲ್ಲರೂ ಕೂಡ ಇವತ್ತು ಕಣ್ಮರೆ ಆಗ್ತಿದ್ದಾರೆ. ಇವತ್ತು ಯಾರು ಜ್ಞಾನವನ್ನು ಹೊಂದಿರ್ತಾರೋ ಅವರೇ ಈ ಸಮಾಜದಲ್ಲಿ ದೊಡ್ಡವರು, ಮತ್ತೆ ಆರ್ಥಿಕವಾಗಿ ಯಾರು ಸಬಲರಾಗ್ತಾರೋ ಅವರೇ ದೊಡ್ಡವರು. ಅದರಿಂದ ನಾವು ಬರೀ ಒಂದೇ ಜಾತಿ ಅಲ್ಲ, ಈ ಹಂತದಲ್ಲಿ ಒಂದು ಶಿಕ್ಷಣ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ ನಾವು ಜೊತೆಯಲ್ಲಿ ಕರ್ಕೊಂಡು ಹೋದಾಗ ಈ ಒಂದು ಕುಲಕ್ಕೆ ಮತ್ತೆ ಕೆಂಪೇಗೌಡರಿಗೆ ಹೆಸರು ಬರ್ತಕ್ಕಂಥದ್ದು ಅವಕಾಶ ಇದೆ. ಅದನ್ನ ನಾವು ಈಗಾಗಲೇ ನೋಡ್ತಾ ಇದ್ದೀವಿ. ಯಾರ್ಯಾರು ಇವತ್ತು ಆ ಹಂತದಲ್ಲಿ ಬೆಳೀತಾರೋ ಮಕ್ಕಳು, ಇವತ್ತು ಬಡವರ ಮಕ್ಕಳು ಕೂಡ ಇವತ್ತು IAS, IPS, KS, ಡಾಕ್ಟರ್ಸ್, ಇಂಜಿನಿಯರ್ಸ್ ಎಲ್ಲ ನೋಡ್ತಿದ್ವಿ. ಅದನ್ನ ತಾವು ತಪ್ಪುತ್ತೀರಾ. ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಬೇಕು, ಅವರ ನಮ್ಮ ನಾಡನ್ನು ಕಟ್ತಾರೆ, ಮತ್ತೆ ನಮ್ಮ ಕುಲವನ್ನು ಕೂಡ ಕಟ್ತಾರೆ. ಇದನ್ನ ನಾವು ಮೈಗೂಡಿಸ್ಕೋಬೇಕು. ಅಲ್ಲ, ನಾವು ಅವರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಬೇಕು, ಒಳ್ಳೆ ಅವರಿಗೆ ಆದರ್ಶ ಬರ್ತಕ್ಕಂಥ ತತ್ವಗಳನ್ನು ಕೊಡಬೇಕು. ಕೆಂಪೇಗೌಡರ ಹಾದಿಯನ್ನು ಕೊಡ್ಬೇಕು ನಾವು, ಬಸವಣ್ಣವರ ಹಾದಿ ಕೊಡಬೇಕು, ಎಲ್ಲಾ ರೀತಿಯ ಬುದ್ಧರ ಹಾದಿ ಕೊಡ್ಬೇಕು ನಾವು. ಎಲ್ಲಾ ರೀತಿಯಲ್ಲಿ ಬೆಳ್ಕೊಂಡು ಈ ಸಮಾಜವನ್ನು ಕಟ್ಟತಕ್ಕಂಥ ಒಂದು ನೆಲೆಯನ್ನ ನಾವು ಕಟ್ಟಬೇಕು ಅಂತ ನಾನು ಹೇಳಲಿಕ್ಕೆ ಬಯಸಿದೆ. ಇವತ್ತು ನಮ್ಮನ್ನ ಬಹಳ ಆಧಾರಪೂರ್ವಕವಾಗಿ ತಾವೆಲ್ಲ ಕರೆಸಿ ಈ ಒಂದು ವಿಚಾರವಾಗಿ ತಾವು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀರಾ. ನಾವೆಲ್ಲ ಮುಂದೆ ಕೂಡ ಅಷ್ಟೇ, ನಾವೆಲ್ಲ ಗ್ರಾಮಗಳೆಲ್ಲ ಸಮುದಾಯಗಳನ್ನು ಒಟ್ಟಿಗೆ ಕರ್ಕೊಂಡಾಗಿ ನಮ್ಮ ಜೀವನವನ್ನ ಮೇಲ್ಪಂಕ್ತಿಯಲ್ಲಿ ನಡೆಸ್ತಕ್ಕಂಥ ಒಂದು ಶಕ್ತಿಯಲ್ಲ ತಾವು ಸಿಂಚನ ಗ್ರಾಮದವರು ತುಂಬಿಸ್ಕೋಬೇಕು ಅಂತ ಆಯೋಜನೆ ಮಾಡತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರಿಗೆ ನಾನು ಒಂದು ಈ ದಿನ ಅದ್ದೂರಿಯಾಗಿ ತಮ್ಮ ಗ್ರಾಮದಲ್ಲಿ
ಏನು ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರೋ ತಮ್ಮೆಲ್ಲರಿಗೂ ಸಹ ಈ ಒಂದು ಕಾರ್ಯಕ್ರಮ ಈ ವೇದಿಕೆಯ ಪರವಾಗಿ ಅನಂತ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ತಾವೆಲ್ಲರೂ ಸಹ ಏನು ದಾರ್ಶನಿಕ ವ್ಯಕ್ತಿಗಳ ಒಂದು ಜಯಂತಿ ಕಾರ್ಯಕ್ರಮ ಯಾಕೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಅರಿತು ಅವರು ಸಮಾಜಕ್ಕೆ ಕೊಟ್ಟ ಕೊಡುಗೆ ಅಪಾರವಾದದ್ದು ಅಂತಕ್ಕಂಥದ್ದನ್ನು ತಿಳ್ಕೊಂಡು ತಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ನೀಡಬೇಕು, ಆ ಸಮಾಜದಲ್ಲಿ ಆ ಮಕ್ಕಳು ಉತ್ತಮವಾಗಿ ಒಬ್ಬ ದಾರ್ಶನಿಕ ವ್ಯಕ್ತಿಗಳಾಗಿ ಬೆಳಿಬೇಕು ಅಂತ ಒಂದು ಹಾದಿಯಲ್ಲಿ ತಾವು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಟ್ಟು ಉತ್ತಮ ಒಳ್ಳೆಯ ಗುಣಗಳನ್ನು ಬೆಳೆಸಲಿಕ್ಕೆ ತಾವೆಲ್ಲರೂ ಸಹ ಪ್ರಯತ್ನ ಪಡಬೇಕು. ಅದೇ ರೀತಿಯಾಗಿ ಒಂದು ಗ್ರಾಮ ಅಂದ ಮೇಲೆ ಎಲ್ಲಾ ವರ್ಗದವರು ಸಹ ನಾವು ಗ್ರಾಮದಲ್ಲಿ ಬೆಳೀತಾ ಇದ್ದೀವಿ, ವಾಸಿಸ್ತಾ ಇದ್ದೀವಿ. ಎಲ್ಲರನ್ನೂ ಸಹ ಒಟ್ಟಿಗೆ ಕರ್ಕೊಂಡೋಗಿ ಉತ್ತಮವಾದಂತ ಒಂದು ಆದರ್ಶ ಗ್ರಾಮ ಅಂತಕ್ಕಂತ ಒಂದು ಪ್ರಶಸ್ತಿಯನ್ನು ಸಹ ಪಡ್ಕೋಬೇಕು. ಯಾವುದೇ ಸಮಸ್ಯೆ ಬಂದಾಗ ಗ್ರಾಮದಲ್ಲಿ ಎಲ್ಲರೂ ಒಟ್ಟಿಗೆ ಆ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ತಾವೆಲ್ಲರೂ ಸಹ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ, ಮತ್ತೆ ಈ ದಾರ್ಶನಿಕ ವ್ಯಕ್ತಿಗಳ ಒಂದು ಹಾದಿಯಲ್ಲಿ ತಾವೆಲ್ಲರೂ ಸಹ ಮುಂದೆ ಜೀವನ ಸಾಕ್ಬೇಕು ಅಂತ ಒಂದು ಮಾತನ್ನ ಹೇಳ್ತಾ ಈ ಒಂದು 2 ಮಾತುಗಳನ್ನು ಹೇಳಲು ಅವಕಾಶ ಮಾಡಿಕೊಟ್ಟಂತ ವೇದಿಕೆಗೆ ನಮ್ಮ ಚಿಂತಾಮಣಿಯಲ್ಲಿ ತುಂಬಾ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಒಂದು ರೀತಿಗೆ ನಮ್ಗೆ ತುಂಬಾ ನಾವಿರೋದು ಬೆಂಗಳೂರಲ್ಲಿ ಇದ್ರು ನಾವು ಜಾಯಿನ್ ಆಗ್ತೀವಿ ಎಲ್ಲ ಒಂದು ಇದರಲ್ಲಿರು. ಬಟ್ ನಮ್ಗೆ ಈಗ ಕಾಗತಿ ಪಂಚಾಯತಿಯಲ್ಲಿ ಕೆಂಪೇಗೌಡ ಜಯಂತಿ ಮಾಡಬೇಕು ಅಂದಾಗ ಫಸ್ಟ್ ಎಲ್ಲರಿಗಿನ್ನ ಮುಂದೆ ಓಡ್ಬರೋದು ನಮ್ಮ ಚಿಂತಾಮಣಿ ಗ್ರಾಮಸ್ಥರೇ. ಅವ್ರಿಗೆ ಜೋರಾದ ಚಪ್ಪಾಳೆ ಮೂಲಕ ಮತ್ತೆ ಇನ್ನೊಂದೇ ಅಂದರೆ ಪ್ರತಿಯೊಂದು ಇದರಲ್ಲೂ ತುಂಬ ಸಹಕಾರ ಇದೆ. ಈ ಸಹಕಾರ ಯಾವಾಗಲೂ ಹಿಂಗೆ ಇರಬೇಕು. ಚಿಂತಾಂದ್ರ ಅಂತಲ್ಲ, ನಮ್ಮ ಕರಪಲ್ಲಿ ಗ್ರಾಮದಲ್ಲೂ ತುಂಬ ಸಹಕಾರ ಇದೆ. ಸುಕ್ರಡ್ಡಹಳ್ಳಿ, ಹಿರ್ನಪಲ್ಲಿ, ಬಚ್ಚೋಳ್ಹಳ್ಳಿ, ಬಡಗ್ವಾರ್ಲಹಳ್ಳಿ, ಕೃಷ್ಣರಾಜಪುರ, ನಮ್ಮ ಎಲ್ಲ ಕಾಗತಿ ಪಂಚಾಯತ್ ಪ್ರತಿಯೊಬ್ಬರು ಎಲ್ಲ ಒಗ್ಗಟ್ಟಾಗಿ ಎಲ್ಲರೂ ಬರ್ತಿದೆ. ಇದನ್ನ ಮುಂದೆ ಹಿಂಗೆ ಮಾಡ್ಕೊಂಡು ಹೋಗ್ಬೇಕಂತ ಎಲ್ಲ ಕೇಳ್ಕೊತಾ ಇದ್ದೀನಿ. ಮತ್ತೆ ಬುಕ್ನಲ್ಲಿ ಅವ್ರು ಹಿಂಗೆ ಹೋಗೋದ್ರೆ ಎಲ್ಲರೂ ಮಾಡ್ಕೊಂಡು ಹೋಗ್ತಾರೆ. ಸೊ ತುಂಬ ಸಮಯ ಆಗಿರೋದ್ರಿಂದ ಈ ವೇದಿಕೆಗೆ ಬಂದ ಎಲ್ಲ ಗಣ್ಯರಿಗೂ ನಮ್ಮ ಒಂದು ಹೃತ್ಪೂರ್ವಕ ನಮಸ್ಕಾರ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು.